ನಡಿ ಇಲ್ಲಿಂದ. ನೋಡು, ಈ ಜೋಶ್ ಫಿನಿಶ್ ಆಗಲ್ಲ ತಾನೆ? ತುಂಬಾ ದಿನ ಆದ್ಮೇಲೆ ಎಚ್ಚೆತ್ಕೊಂಡಿದ್ದೀನಿ ರಾಜಣ್ಣ. ಇನ್ಮೇಲೆ ನಾನು ಸುಮ್ಮನೆ ಇರಕ್ಕಾಗಲ್ಲ. ಇಷ್ಟೆಲ್ಲ ಜೋಶ್ ಇರೋ ವ್ಯಕ್ತಿ ಹೆಂಡ್ತಿನ ಈ ತರ ನಡೆಸ್ಕೊಂಡೋದ್ರೆ ಚೆನ್ನಾಗಿರುತ್ತಾ ಹೇಳು? ಬುದ್ಧಿವಂತನೇ ನೀನು. ಆ ತಗೋ ಬೈಕ್ ಕೀ. ಥ್ಯಾಂಕ್ಸ್ ಅಣ್ಣ. ಸಂಜೆ ಕೊಡು. ಹಾ ಸರಿ. ಇವತ್ತು ಮೊದಲನೇ ಸರಿ ಬೈಕಲ್ಲಿ ಕೂತಿದ್ದು. ಭಯ ಆಗತ್ತೆ ಅನ್ಕೊಂಡೆ, ಖುಷಿ ಆಯ್ತು. ಅಯ್ಯೋ ವಿದ್ಯಾ, ಇದಿನ್ನೂ ಶುರು ಅಷ್ಟೇ. ಈ 2 ಚಕ್ರ 4 ಚಕ್ರ ಯಾವಾಗ ಆಗುತ್ತೆ ಅಂತ ಗೊತ್ತೇ ಆಗಲ್ಲ. ಆಮೇಲೆ ಬಿಳಿ ಪ್ಯಾಂಟ್ ಶರ್ಟ್ ಹಾಕೊಂಡು ಟೋಪಿ ಹಾಕೊಂಡು ಒಬ್ಬ ಡ್ರೈವರ್ ನಿಂತಿರ್ತಾನೆ. ಅವಾಗ ನೀನ್ ಹೇಳ್ತೀಯ, ಡ್ರೈವರ್ ಅಣ್ಣ ಪ್ಲೀಸ್ ನನ್ನ ಅಲ್ಲಿ ಕರ್ಕೊಂಡು ಹೋಗಿ. ಅವ್ನು ಹೇಳ್ತಾನೆ ಎಸ್ ಮ್ಯಾಮ್ ಅಲ್ವಾ? ಆಮೇಲೆ 4-5 ಲಕ್ಷದ ಬಿಸ್ನೆಸ್ ಮಾಡ್ಕೊಂಡು ಮನೆಗ್ ಬರ್ತೀನಲ್ಲ ತುಂಬಾ ಸುಸ್ತಾಗಿ, ಆಗ ನಿನ್ ಕೈಯಾರೆ ಮಾಡಿರೋ ಬಿಸಿ ಬಿಸಿ ಮೆಂತ್ಯ ತೇಪ್ಲೆ ಮತ್ತೆ ಟೊಮೊಟೊ ಚಟ್ನಿ, ಆಹಾ ಲೈಫ್ ಸೆಟ್ ಆದಂಗೆ. ಆಗ ನೀವು ದೊಡ್ಡ ದೊಡ್ಡ ಹೋಟೆಲ್ ಅಲ್ಲಿ ಊಟ ಮಾಡ್ತೀರಾ ಅಲ್ವಾ? ನನ್ ಕೈ ರುಚಿ ಎಲ್ಲಿಷ್ಟ ಆಗತ್ತೆ? ಏ ವಿದ್ಯಾ, ನಿನ್ ಕೈ ರುಚಿ ಇದೆಯಲ್ಲ, ಅದು ಪ್ರಪಂಚದ ಯಾವ ಹೋಟೆಲ್ನಲ್ಲೂ ಇಲ್ಲ. ನಿಜವಾಗ್ಲು ಹೋಗೋಣ, ಇಲ್ಲಿ ಎಲ್ಲ ಚೆನ್ನಾಗಿರೋದೇ ಸಿಗುತ್ತೆ. ನಿಂತ್ಕೋ. ಇವನ ಹತ್ರ 1 ರೂಪಾಯಿನೂ ದುಡ್ಡಿರಲ್ಲ. ಭಿಕಾರಿಗಳೆಲ್ಲ ಒಳಗಡೆ ಬರ್ತಾರೆ. ಈಗ್ಲೇ ಹೋಗಿ ಮೇಡಮ್ಗೆ ಹೇಳ್ತೀನಿ. ಬಾ ವಿದ್ಯಾ ಬಾ. ಇಲ್ಲೋಡು ಎಷ್ಟ್ ಚೆನ್ನಾಗಿದೆ ಅಲ್ಲ. ಇಲ್ಲಿ ಒಂದಕ್ಕಿಂತ ಒಂದ್ ಚೆನ್ನಾಗಿರೋ ಬಟ್ಟೆ ಸಿಗುತ್ತೆ. ಇದು ಕಾಸ್ಟ್ಲಿ ಜಾಗ. ಅವನು ಸ್ಲಮ್ ಇಂದ ಬಂದಿರೋನು, ತುಂಬಾನೇ ಬಡವ ಅವನು. ನಮ್ ಸ್ಲಮ್ ಅಲ್ಲಿ ಇರೋದು. ನೀಲ್ ಇದೆಲ್ಲ ತುಂಬಾ ಕಾಸ್ಟ್ಲಿ ಅನ್ನಿಸ್ತಾ ಇದೆ. ಅದಕ್ಕೆ ಇಲ್ಲಿಂದ ಹೋಗೋಣ. ಅಯ್ಯೋ ಯಾಕೆ ಹೋಗ್ಬೇಕು? ನಿನ್ಗೇನ್ ಇಷ್ಟ ತಗೋ, ದುಡ್ಡಿಗೆ ತಲೆ ಕೆಡಿಸ್ಕೊಬೇಡ. ಈಗ ಇಸ್ಲಾಂ ಅವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ನೋಡು ಸೀರೆ ಎಷ್ಟ್ ಚೆನ್ನಾಗಿದೆ. ಇಲ್ಲೋಡು ಇಲ್ಲೋಡು, ಇದೋಡು ಇದು. ಹಾ ಇದು ತುಂಬಾನೇ ಚೆನ್ನಾಗಿದೆ ಅಲ್ವಾ? ಆದ್ರೆ ನೀವ್ ಹೇಳಿ ನಾನು ಯಾವ್ದನ್ ಟ್ರೈ ಮಾಡ್ಲಿ ಅಂತ. ಎಲ್ಲ ಟ್ರೈ ಮಾಡು, ಅದಕ್ಕೇನಂತೆ. ಹಲೋ ಮೇಡಮ್, ಬನ್ನಿ ಬನ್ನಿ. ಇವ್ರ ಹತ್ರ ಚೇಂಜ್ ಮಾಡಕ್ಕೆ ಅಂತ ರೂಮ್ ಇರುತ್ತೆ. ಅದೇ ಚೇಂಜ್ ಮಾಡಕ್ ರೂಮ್ ಇರುತ್ತಲ್ಲ, ಅದೇ ನಿಮ್ಮ ಚೇಂಜ್ ಅಲ್ಲಿ ಕರ್ಕೊಂಡೋಗಿ. ನನ್ಗನ್ಸತ್ತೆ ನೀವು ಪ್ರೈಸ್ ಟ್ಯಾಗ್ ನೋಡಿಲ್ಲ. ಇದು ಡಿಸೈನರ್ ವೇರ್. ಇಲ್ಲಿ ಯಾವ ದೀಪಾವಳಿ ಸೇಲ್ ಇಲ್ಲ. ಮ್ಯಾಮ್, ನಾನು ಈ 2 ಸಾರಿ ಟ್ರೈ ಮಾಡ್ಬೋದಾ? ಹಾ ಮಾಡು, ಅದ್ರಲ್ಲೇನಂತೆ. ಇಲ್ಲ, ಒಂದಕ್ಕಿಂತ ಜಾಸ್ತಿ ಟ್ರಯಲ್ ನೋಡೋ ಹಾಗಿಲ್ಲ. ಹಾಗಿದ್ರೆ ಇದು ಇದು ಇದನ್ ಟ್ರೈ ಮಾಡ್ಲಾ? ಈ ಕಾಸ್ಟ್ಯೂಮ್ ಅಂತೂ ಖಂಡಿತ ಟ್ರಯಲ್ ನೋಡೋ ಹಾಗಿಲ್ಲ. ಅಂಡ್ ಪ್ಲೀಸ್ ಬಿ ಕೇರ್ಫುಲ್. ನಿನ್ ಗಲೀಜ್ ಕೈಯಿಂದ ಸೀರೆ ಕಲೆ ಆಗ್ಬಿಡತ್ತೆ. ತಗೊಳ್ಳೋ ಯೋಗ್ಯತೆ ಅಂತೂ ಇಲ್ಲ, ಟೈಮ್ ಪಾಸ್ ಮಾಡಕ್ ಬಂದ್ಬಿಡ್ತಾರೆ. ಏ ಮೇಡಮ್, ಯಾರ್ ಮೇಡಮ್ ನೀವು? ಕಸ್ಟಮರ್ ಹತ್ರ ಈ ತರ ಮಾತಾಡೋದು? ನೀಲ್. ಅಯ್ಯೋ ಏನ್ ನೀಲು? ದುಡ್ಡ ತಗೋ, ದುಡ್ಡು. ಏನ್ ಅನ್ಕೊಂಡಿದ್ಯಾ? ದುಡ್ಡು ತೋರಿಸ್ಬೇಕಾ? ಇನ್ನೂ ಬೇಕಾ ದುಡ್ಡು? ಯಾರು ಈ ಜಾಗದ ಓನರ್? ಯಾರು? ಕರೀರಿ ಅವ್ರನ್ನ, ಮಾತಾಡ್ಬೇಕು ಅವ್ರ ಹತ್ರ. ಎಸ್ ಸರ್, ಈ ಬುಟಿಕ್ಗೆ ನಾನೇ ಓನರ್. ಇವರಿಗೆಲ್ಲ ಯಾಕೆ ಸಂಬಳ ಕೊಡ್ತೀರಾ ನೀವು? ಕಸ್ಟಮರ್ ಹತ್ರ ಹೇಗ್ ಬೇಕು ಹಾಗೆ ಮಾತಾಡ್ತಾರೆ. ಐ ಆಮ್ ಸೋ ಸಾರಿ ಸರ್. ಮ್ಯಾಮ್ ಸಾರಿ. ಸಾರಿಗಿರಿ ಬೇಡ. ಇವಳು ನನ್ನ ಹೆಂಡತಿ ವಿದ್ಯಾ. ಹಲೋ. ಇವಳು ಇದನ್ನ ಟ್ರೈ ಮಾಡ್ಬೇಕಂತೆ. ನಿಮಗ್ ಪ್ರಾಬ್ಲಮಾ? ಇಲ್ಲ, ಖಂಡಿತ ಇಲ್ಲ. ಪ್ಲೀಸ್ ಮಾಡಿ. ಪ್ಲೀಸ್ ಗೈಡ್ ಮ್ಯಾಮ್ ಟು ದ ಟ್ರಯಲ್ ರೂಮ್. ವಿದ್ಯಾ, ನೀನ್ ಹೋಗಿ ಟ್ರೈ ಮಾಡು. ನಾನು ನಮ್ ಸ್ಟಾಫ್ ಕಡೆಯಿಂದ ನಾನ್ ನಿಮಗ್ ಸಾರಿ ಕೇಳ್ತೀನಿ. ಏನ್ ತಗೋತೀರಾ? ಕಾಫಿ, ಟೀ, ಕೂಲ್ ಡ್ರಿಂಕ್ಸ್? ನೀರು. ಓಕೆ, ನೀರ್ ತಗೊಂಡ್ ಬನ್ನಿ. ತಣ್ಣಗಿರ್ಲೆ, ತಣ್ಣಗೆ. ಶ್ಯೂರ್. ನನ್ಗೊಂದ್ ವಿಷಯ ಹೇಳಿ, ಈ ಬಟ್ಟೆಗಳೆಲ್ಲ ಇದೆಯಲ್ಲ, ಇದೆಲ್ಲ ಒಂದೇ ಕಡೆಯಿಂದ ಬರುತ್ತಾ? ಸರ್, ಆಕ್ಚುಲಿ ಇದೊಂದು ಡಿಸೈನರ್ ಸ್ಟೋರ್. ಪ್ರತಿ ಒಂದು ಡಿಸೈನರ್ ಹತ್ರ ಒಂದು ಟೈಲರ್ ಟೀಮ್ ಇರುತ್ತೆ. ನಾವು ಬೇರೆ ಬೇರೆ ಡಿಸೈನರ್ಸ್ ಗಳ ಬಟ್ಟೆಗಳನ್ನ ಶೋಕೇಸ್ ಮಾಡ್ತೀವಿ ಇಲ್ಲಿ. ಹಾ. ಓಹೋ, ಅಂದ್ರೆ ಬೇರೆ ಬೇರೆಯವ್ರ ಹತ್ರ ಬಟ್ಟೆಗಳನ್ನ ತಗೊಂಡು ನಿಮ್ ಅಂಗಡಿ ಸ್ಟಿಕ್ಕರ್ನ ಹಾಕಿ ಮಾರೋದಾ? ಒಳ್ಳೆ ಐಡಿಯಾ ಇದು. ಸರಿ, ನಾನ್ ನಿಮ್ಗೆ ಇದಕ್ಕಿಂತ ಒಳ್ಳೊಳ್ಳೆ ಡಿಸೈನ್ಗಳನ್ನ ತಂದ್ಕೊಟ್ರೆ ಹೋಲ್ಸೇಲ್ ನಲ್ಲಿ ಅದನ್ನ ನಿಮ್ ಅಂಗಡಿಲಿ ಇಡ್ತೀರಾ? ಸರ್, ನಿಮ್ಗೆ ಅರ್ಥ ಆಗ್ತಿಲ್ಲ. ಇದೊಂದು ಬ್ರಾಂಡೆಡ್ ಸ್ಟೋರ್. ಇಲ್ಲಿ ಕಸ್ಟಮರ್ ಬ್ರಾಂಡಿನ ಹೆಸರಿಗೆ ದುಡ್ಡು ಕೊಡ್ತಾರೆ. ಹಾಗಾದ್ರೆ ಬ್ರ್ಯಾಂಡ್ ನಮ್ದೇ ಆಗತ್ತೆ. ಅಯ್ಯೋ, ಒಂದಕ್ಕಿಂತ ಒಂದು ಒಳ್ಳೆ ಡಿಸೈನ್ ತಂದ್ಕೊಡ್ತೀನಿ. ಹೂ ಅನ್ನಿ ನೀವು. ಡಿಸೈನ್ ಇನ್ನೂ ಚೆನ್ನಾಗಿರುತ್ತೆ, ಬೆಲೆ ಇನ್ನೂ ಕಡಿಮೆ ಇರುತ್ತೆ. ಹೇಳಿ.
ಹಾ ಹಾ ಸರಿ, ನಿಮ್ ಬ್ರ್ಯಾಂಡ್ ಯಾವಾಗ ರೆಡಿ ಆಗುತ್ತೋ ಅವಾಗ ಕೂತ್ ಮಾತಾಡೋಣ. ಅಯ್ಯೋ ಮೇಡಮ್, ಯಾಕೆ ಸುಮ್ನೆ ಲೇಟ್ ಮಾಡ್ತೀರಾ? ನೀವು ಸುಮ್ನೆ ಹೂ ಅನ್ನಿ ಸಾಕು. ಒಂದಕ್ಕಿಂತ ಒಂದು ಚೆನ್ನಾಗಿರೋ ಡಿಸೈನ್ ನ 15 ದಿನದಲ್ಲಿ ತಂದ್ಕೊಡ್ತೀನಿ ನಾನು. ಏನಂತೀರಾ? ಸರ್ ನೋಡಿ, ನೀವು ನಮ್ ಕಸ್ಟಮರ್, ಅದಕ್ಕೆ ನಾನು ಏನು ಹೇಳ್ತಾ ಇಲ್ಲ. ನೀವು ನನ್ನ ಬುಟಿಕ್ ಅಲ್ಲೇ ನಿಂತ್ಕೊಂಡು ನನಗೆ ಬಟ್ಟೆಗಳನ್ನ ಮಾರೋದಕ್ಕೆ ನೋಡ್ತಾ ಇದ್ದೀರಾ. ನನಗೆ ನಿಮ್ ಜೊತೆ ಬಿಸ್ನೆಸ್ ಮಾಡೋದಕ್ಕೆ ಇಷ್ಟ ಇಲ್ಲ. ಏನ್ ಮಾತಾಡ್ತಿದ್ದೀರಾ ಮೇಡಮ್? ನಾನು ಅಡ್ವಾನ್ಸ್ ಕೇಳ್ತಿದ್ದೀನಾ? ನೀವು ಸುಮ್ನೆ ಡಿಸೈನ್ ಹೇಳಿ, ನಾನು ತಂದ್ಕೊಡ್ತೀನಿ ನಿಮ್ಗೆ, ಸರಿನಾ? ಮುಂದೆ ಏನಾಗುತ್ತೆ ಅಂತ ತಿಳಿದುಕೊಳ್ಳಲು ಈಗಲೇ ಪಾಕೆಟ್ FM ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ. ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿದೆ.